ಹಲೋ ಫ್ರೆಂಡ್ಸ್, ಇನ್ನು ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ದಿನ ನಾನು ಮಾರ್ನಿಂಗ್ ಒಂದು 6 ಗಂಟೆಗೆ ಹಂಗೆ ಎದ್ದು ಅಡುಗೆನ ಸ್ಟಾರ್ಟ್ ಮಾಡೀನಿ. ಅಂದ್ರೆ 6 ಗಂಟೆ ಅಂತ ಏನಿಲ್ಲ, 6:41 ನಿಮಿಷಕ್ಕೆ ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದ. ಹಾಗಾಗಿ ಇನ್ನು ಡೈರೆಕ್ಟ್ ಹೇಳೋದನ್ನೇ ಕಿಚನ್ದಾಗ ಬಂದು ಫಸ್ಟು ಅನ್ನಕ್ಕೆ ಇಟ್ಟೀನಿ. ಯಾಕಂದ್ರೆ ಆ ಮಗು ಸ್ಕೂಲಿಗೆ ಕಳಿಸ್ಬೇಕಲ್ವ, ಅದ್ರ ಸಲುವಾಗಿ ಫಸ್ಟ್ ಅನ್ನ ಮಾಡ್ತೀನಿ. ಯಾಕಂದ್ರೆ తర్వాత ಏನು ಭೀ ಮಾಡ್ಬೋದು, ಪಲ್ಯ ಏನರ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಫಸ್ಟ್ ಅನ್ನ ಮಾಡೋರಾಯ್ತು ಅಂತಂದು ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ. ಇನ್ನು ಒಂದು ಸ್ವಲ್ಪ ಕುಕ್ಕರ್ ಬೇಕಾಗಿತ್ತು. ಅಂದ್ರೆ 2 ಕುಕ್ಕರ್ ಅವ, 4 ಕುಕ್ಕರ್ ಅವ. ಬಟ್ 2 ಯೂಸ್ ಮಾಡೀನಿ, ಇನ್ನು 2 ಯೂಸ್ ಮಾಡಿಲ್ಲ, ಹೊಸವವ. ಹಾಗಾಗಿ ಇನ್ನು ಇದು ಕುಕ್ಕರು ವಿಸಿಲ್ ಅಂದ್ರೆ ಬ್ಯಾಳೆ ಕುದಿಸ್ಲಕ್ಕಾಗಲಿ, ಇನ್ನು ಅನ್ನ ಮಾಡ್ಲಕ್ಕಾಗಲಿ ಇದು ಒಂದೇ ಯೂಸ್ ಮಾಡ್ತೀನಿ. ಇನ್ನೊಂದು ಅಂದ್ರೆ ನಾನು ಯಾವ್ದಾರ ಬಾಯ್ಲ್ ಮಾಡ್ಲಕ್ಕಾಗಲಿ, ಈಗ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ಲಕ್ಕಾಗಲಿ, ಶೇಂಗಾಕಾಯಿ ಬಾಯ್ಲ್ ಮಾಡ್ಲಕ್ಕಾಗಲಿ, ಈ ಥರ ಒಂದು ಯೂಸ್ ಮಾಡ್ತೀನಿ. ಎಲ್ಲ ಒಂದೊಂದು ಕುದಿಸ್ಕೊಳಕ. ಇಲ್ಲ ಇದು ಒಂದು ಅನ್ನ ಬ್ಯಾಳೆ ಏನರ ಮಾಡಬೇಕಾದ್ರೆ ಇದು ಯೂಸ್ ಮಾಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಕುಕ್ಕರ್ ಬೇಕಾಗಿತ್ತು ಬ್ಯಾಳೆ ಹಾಕ್ಲಕ್ಕ. ಅದ್ರ ಸಲುವಾಗಿ ಇನ್ನೂ ಒಂದು 2 ಪ್ಲೇಟು ಮತ್ತು ಕುಕ್ಕರು ಅವೆಲ್ಲ ಇದ್ವು. ಅವು ಸಾಮಾನು ಇಲ್ಲೇ ತೊಳೆದೀನಿ ಇವತ್ತು. ಹೊರಗೇನು ಜಾಸ್ತಿ ಏನು ಇದ್ದಿರಲಿಲ್ಲ. ಹಾಗಾಗಿ ಇವಿಷ್ಟು ತೊಳೆದ್ರಾಯ್ತು, ಆ ಕಡೆ ಅನ್ನಕ್ಕೆ ಆಗತ್ತಾನ ಅಂತಂದು ಈ ಕಡೆ ಇವಿಷ್ಟು ಸಾಮಾನು ತೊಳ್ಕೊಂಡು, ಇನ್ನು ಸಿಂಕ್ನಾಗೆಲ್ಲ ಕಸದೆಲ್ಲ ಇರ್ತದಲ್ವ, ಹಾಗಾಗಿ ಅವೆಲ್ಲ ತೆಕ್ಕೊಂಡು ಇನ್ನು ಆ ಕಡೆ ತೊಳ್ಕೊಂಬತ್ತಾನೆ, ಸಿಂಕೆಲ್ಲ ತೊಳ್ಕೊಂಬತ್ತಾನೆ. ಈ ಕಡೆ ಅನ್ನ ಭೀ ಕುದಿಲತ್ತಿತ್ತು. ಇನ್ನು ಮತ್ತು ಈಗ ಅನ್ನ ಭೀ ಆಗ್ಲತ್ತದಲ್ವ, ಹಾಗೆ ಒಂದು ಕಡೆ ಬ್ಯಾಳೆ ಮಾಡಿದ್ರಾಯ್ತು ಅಂತಂದು ಮಾಡ್ಲತ್ತೀನಿ. ಆ್ಯಕ್ಚುಲಿ ಈ ವಾರ ಫುಲ್ಲು ಅಂದ್ರೆ ಗಟ್ಟೆನ ಬ್ಯಾಳೆ ಇದೇ ಆಗ್ಲತ್ತದ. ಇನ್ನು ಇತ್ತು ಟಮಾಟ ಪಲ್ಯ ಮಾಡೀನಿ, ಇನ್ನು ಕಡ್ಡಿ ಹಿಟ್ಟಿನ ಆಂಬೂರು ಈ ಥರ. ಅಂದ್ರೆ ತರಕಾರಿ ಇಲ್ಲ ಅಂದಿನಲ್ವ, ಇನ್ನು ನೆಕ್ಸ್ಟ್ ಸಂಡೇ ದಿನ ತರ್ತೇವೆ. ಸಂಡೇ ದಿನ ತಂದೇವಿ ಅಂದ್ರೆ ಇನ್ನು ನಮ್ಗೆ 1 ವೀಕ್ ನಮ್ಮ ಮನೆಯವ್ರು ಮನೆಗೆ ಇರ್ತಾರೆ, ನೈಟ್ ಶಿಫ್ಟ್ ಇರ್ತದೆ. ಹಾಗಾಗಿ 1 ವೀಕ್ ಬೇಕಾಯ್ತದ ಅಂತಂದು ನಾವು ಈ ವೀಕ್ ಸ್ಕಿಪ್ ಮಾಡಿದ್ದೇವೆ. ಆ್ಯಕ್ಚುಲಿ ಗುರುವಾರ ತರಬೇಕಿತ್ತು, ತಂದಿಲ್ಲ. ಅದೇ ಸಂಡೇ ತರಮಂತಂದು ತಂದಿಲ್ಲ. ಅದ್ರ ಸಲುವಾಗಿ ಇನ್ನು ಬ್ಯಾಳೆ ಮಾಡೋರಾಯ್ತಂದ್ರೆ ಬ್ಯಾಳೆ ಅಂದ್ರೆ ಭೀ ಗಟ್ಟಿ, ನಾವು ಖಾರ ಬ್ಯಾಳೆ ಅಂತೀವಲ್ವ, ಗಟ್ಟಿ ಬ್ಯಾಳೆ ಅಂತೀವಲ್ವ, ಅದು ಮಾಡ್ಲಕ್ಕಂತಂದು ಒಂದು ಟಮಾಟ ಕೊಯ್ದು ಒಂದು ಕಪ್ಪಷ್ಟು ಬ್ಯಾಳೆ ಹಾಕೀನಿ, ಸಾಕಾಯ್ತದ. ಇನ್ನು ನಮ್ಮ ಮನೆಯವ್ರದು ಕಂಪ್ನಿಗೆ ಹೋಗ್ಯಾರಲ್ವ, ಅವ್ರು ಬಂದ್ರೆ ಭೀ ಸಾಕಾಯ್ತದ. ಯಾಕಂದ್ರೆ ನಾನು ಶುಕ್ರವಾರ ಒಂದೇ ಟೈಮ್ ಊಟ ಮಾಡ್ತೀನಿ. ಹಾಗಾಗಿ 1 ಕಪ್ಪಷ್ಟು ಬ್ಯಾಳೆ ಹಾಕಿ ಇನ್ನು 1 ಟಮಾಟ ಕಟ್ ಮಾಡಿ ಹಾಕಿಕ್ಕಿನಿ. ಇನ್ನು ಈ ಕಡೆ ಒಂದು ಕಡೆ ನೀರಿಗೆ ತುಂಬಿ ಇಟ್ಟೀನಿ ಬಕೆಟು, ಇನ್ನು ಆನ್ ಮಾಡಿಲ್ಲ, ಅಮ್ಮೋದು ಎದ್ದಿಲ್ಲ ಅಂತಂದು. ಇನ್ನು ಈ ಕಡೆ ನಾನು ಅವಲಕ್ಕಿ ನೆನಿಕ್ಕಿನಿ. ಅವಲಕ್ಕಿ ಸುಸ್ಲ ನಾಷ್ಟ ಮಾಡ್ಬೇಕಂತಂದು ಇಬ್ಬರಿಗೆ, ಜಾನು ಅಮ್ಮಗ. ಯಾಕಂದ್ರೆ ನಾನಂತೂ ಇವತ್ತು ಊಟ ಮಾಡಲ್ಲ, ಅಂದರೆ ಟಿಫಿನ್ ಮಾಡಲ್ಲ, 1 ಟೈಮ್ ಊಟ ಅಷ್ಟೇ ಮಾಡ್ತೀನಿ. ಹಾಗಾಗಿ ಅವ್ರಿಬ್ರಿಗೆ ಆಯ್ತದ ಅಂತಂದು ಆ ಕಡೆ ಅವಲಕ್ಕಿ ನೆನಿಕ್ಕಿ ಈ ಕಡೆ ನೀರು ಬಂದಿವು. ಇನ್ನು ಅಷ್ಟ್ರಾಗೆ ಅಮ್ಮು ಎದ್ದು ಅಂದ್ರೆ ಆಕಿ ಟೈಮಿಗೆ ಹೇಳತ್ತಾಳ. ಇಲ್ಲೋದ್ರೆ ಯಾವಾಗ ಭೀ ಆಕಿ ಸ್ಕೂಲಿಗೆ ಹಾಕಿದ್ದು ಟೈಮಿಗೆ ಹೇಳ್ತಾಳ, ಟೆನ್ಷನ್ ಇಲ್ಲ ಆಕಿಂದು ಹೇಳೋದು ಅದು ಮಾಡೋದು. ಎದ್ದು ಡೈಲಿ ಕೇಳತ್ತಾಳ. ಈಗಂತೂ ಮಮ್ಮಿ ಟೈಮ್ ಎಷ್ಟಾಗ್ಯದ ಅಂದ್ರೆ 7 ಆಗ್ಯದ ಅಂದ್ರೆ ಆಕಿ ಕೆಲಸ ಮಾಡ್ತಾಳೆ. ಫಸ್ಟ್ ಬಾತ್ರೂಮ್ಗೆ ಹೋಗೋದು, ಬ್ರಷ್ ಮಾಡೋದು ಅದು ಮಾಡ್ತಾಳೆ. ಇನ್ನು ಟೈಮ್ ಆಗಿಲ್ಲ, 7 ಆಗಿಲ್ಲ ಅಂತಂದ್ರೆ ಹೋಗಿ ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇನ್ನು ಟೈಮ್ ಆಗಿಲ್ಲ ಅಂದ್ರೆ ಮಲ್ಕೊಂಡು ಹೋದಳು. ಇನ್ನು ಆಕಿ ಆ ಕಡೆ ಈ ಕಡೆ ತಿರ್ಕೋತ ಟೈಮ್ ಪಾಸ್ ಮಾಡ್ಲತ್ತಳು. ಇನ್ನು ಆಕಿ ಎದ್ದಳು ಅಂದ್ರೆ ಜಾನುಗೆ ಎಬ್ಸ್ಲಕ್ಕೆ ಟ್ರೈ ಮಾಡ್ತಾಳೆ. ಜಾನು ಎದ್ದಳು ಅಂದ್ರೆ ಇನ್ನು ಚಂದ ಮೂಡಿನಾಗ ಎದ್ದಳು ಅಂದ್ರೆ ಚಂದ ಆಯಿತು. ಇಲ್ಲದ್ರೆ ನನಗೆ ಎತ್ಕೊಳಕ್ಕೆ ಶುರು ಮಾಡತ್ತಾಳೆ, ಇಲ್ಲದ್ರು ಅಳ್ಳಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಆಕಿಗೆ ಎಬ್ಬಿಸ್ಬೇಡ ಏನಿಲ್ಲ, ನಿನ್ನೆ ಇದು ಮಾಡ್ಕೊಂಡ್ರೆ ಫಸ್ಟ್ ಬ್ರಷ್ ಕೊಡು ಅಂದಳು. ಅದ್ರ ಸಲುವಾಗಿ ಬ್ರಷ್ ಅದು ಕೊಡ್ಲತ್ತೀನಿ ಆಕಿಗೆ. ನಾನು ಆ ಕಡೆ ಅವಲಕ್ಕಿ ಅದು ಅವಲಕ್ಕಿ ಎಲ್ಲ ನೆಂದಿದ್ದು ನೀರೆಲ್ಲ ಜಾನ್ಕೊಂಡು, ಇನ್ನು ಒಂದು ಕಡೆ ಅನ್ನ ಭೀ ಆಗ್ಲತ್ತಿತ್ತು. ಅನ್ನ ಉಮ್ಮಗಾಲತ್ತದ ಅಂತಂದು ಅನ್ನಕ್ಕೆ ಇಟ್ಟೀನಿ. ಇನ್ನು ಈ ಕಡೆ ಬ್ಯಾಳೆ ಕುದಿಲತ್ತಿತ್ತು. ಇನ್ನು ಆಲ್ರೆಡಿ ಜಾನು ಭೀ ಎದ್ದು ವಾಶ್ರೂಮ್ಗೆ ಹೋಗ್ಬಂದು ಇನ್ನು ಬಾತ್ರೂಮ್ ಬಲ್ಲೇ ಈ ಥರ ಕುಂತಳು. ಇನ್ನು ಜಾನು ಭೀ ಅಮ್ಮ ಭೀ ನಿದ್ದಿಗಣ್ಣಾಗ ಎದ್ದು ಆಕಿ ಭೀ ಅಲ್ಲೇ ಕುಂತಳು. ಇನ್ನು ಇಬ್ಬರು ಆ ಕಡೊಬ್ಬರು ಈ ಕಡೊಬ್ಬರು ಅಂದ್ರೆ ಜಾನು ಹೋಗಿ ಒಂದು ಕಡೆ ಬಾತ್ರೂಮ್ ಮೂಲ್ಯಾಗ ಹಂಗೆ ಕುಂತಳು. ನಗು ಹೊಂಟಿತ್ತು. ಸೊ ಅದ್ರ ಸಲಕ್ಕೆ ಒಂದು ಕ್ಲಿಪ್ ತೆಗ್ದೀನಿ. ಇನ್ನು ಹಾಗೆ ಈ ಕಡೆ ಅವಲಕ್ಕಿ ಬ್ಯಾಳೆ ಭೀ ಕುದ್ದದ, ಅನ್ನ ಭೀ ಆಯಿತು. ಈ ಕಡೆ ಅವಲಕ್ಕಿ ಸುಸ್ಲ ಮಾಡ್ರಾಯ್ತು ಅಂತಂದು ಆ ಬಗರ್ ಹಾಕಿ ಎಣ್ಣೆ ಜೀರಿಗೆ ಮತ್ತು ಶೇಂಗಾ ಹಾಕಿ ಸ್ವಲ್ಪ ಫ್ರೈ ಅಲ್ಲಂತ ಇಟ್ಟು ನಾನು ಹೊರಗೆ ಕರಿಬೇವು ತರಕಂತ ಹೋಗೀನಿ. ಬರಾಟಿಗೆ ಅದು ಶೇಂಗಾಗಳು ಹೊತ್ತವ. ಹಾಗಾಗಿ ಇನ್ನು ಇರಲಿ ಇವತ್ತು ತಿಂಬಲಕ್ಕ, ಎಲ್ದ್ರು ತೆಗೆದು ಬಿಟ್ಟಾಕಲ್ಲಕ್ಕಂತ ಹಾಗೆ ಬಗರ್ ಹೊಡೆದೀನಿ. ಶೇಂಗಾ ಸ್ವಲ್ಪ ಬ್ಲ್ಯಾಕ್ ಆಗ್ಯಾವ ಅಷ್ಟೇ. ಇನ್ನು ಕರಿಬೇವು ಅದು ತಂದೆಲ್ಲ ಮಾಡಿ ಇನ್ನು ಅವಲಕ್ಕಿ ಸುಸ್ಲ ಭೀ ಮಾಡಿ
ರೆಡಿ ಮಾಡೀನಿ. ಇನ್ನು ಬ್ಯಾಳೆ ಭೀ ಒಂದು ಸ್ವಲ್ಪ ಕುದ್ದಿತ್ತು, ಇನ್ನೂ ಒಂದು ವಿಸಿಲ್ ಆದ್ರೆ ಪೂರ್ತಿ ಪರ್ಫೆಕ್ಟ್ ಆಯ್ತಿತ್ತು. ಬಟ್ ಅದ್ರೊಳಗೆ ನೀರು ಇರಲಿಲ್ಲ, ಹಾಗಾಗಿ ನಾನು ಬಂದ್ ಮಾಡಿ ಹಾಕಿ ಇನ್ನು ಖಾರ ಉಪ್ಪು ಅರಿಶಿನ ಹಾಕಿ ಹಾಗೆ ಹುಂಚಿಕಾಯಿ ನೆನೆಕ್ಕಿನಲ್ವ, ಹುಂಚಿಕಾಯಿ ಭೀ ಹಾಕಿ ಮತ್ತೊಂದು ವಿಸಿಲ್ ಕುಡ್ಸುರಾಯ್ತು ಅಂತಂದು ಇನ್ನು ಸ್ವಲ್ಪ ನೀರು ಹುಂಚಿಕಾಯಿ ನೆನೆಕ್ಕಿ ನೀರೇ ಹಾಕಿ ಇನ್ನು ಮತ್ತೆ ಕುದಿಲಕ್ಕೆ ಇಡ್ತೀನಿ. ಯಾಕಂದ್ರೆ ಇನ್ನೂ ಒಂದು ವಿಸಿಲ್ ಆಯಿತು ಅಂದ್ರೆ ಇನ್ನು ಪರ್ಫೆಕ್ಟು ಕುದ್ದಿತ್ತದ, ಇಲ್ಲೋದ್ರೆ ಸ್ವಲ್ಪ ಬ್ಯಾಳಿನೇ ಅದ, ನೀರು ಇದ್ದಿಲ್ಲ, ಹಾಗಾಗಿ ತೆಗ್ದಿದ್ದ. ಇನ್ನು ಆ ಕಡೆ ಕುದಿಲಕ್ಕೆ ಇಟ್ಟು ಇನ್ನು ಜಾನು ಅಮ್ಮು ಇಬ್ಬರು ಭೀ ಬಾತ್ರೂಮ್ಗೆ ಹೋಗ್ಯಾರ. ಆ್ಯಕ್ಚುಲಿ ಇಬ್ಬರು ಒಂದೇ ಸರ್ತಿ ಎದುರ್ಗಿನ ಅಂದ್ರೆ ಇದೇ ಥರ ಇರ್ತದೆ, ಅಂದ್ರೆ ನಾ ಹೋಯ್ತೀನಿ ನೀ ಹೋಯ್ತೀನಿ ಬಾತ್ರೂಮ್ಗೆ ಅಂತಂದು. ಬಟ್ ಒಬ್ಬರಿಂದ ಒಬ್ರು ಎದ್ರು ಅಂದ್ರೆ ಟೆನ್ಷನ್ ಇರಲ್ಲ. ಇವತ್ತು ಇಬ್ಬರು ಒಂದೇ ಸರಿ ಎದ್ದರೆ, ಇನ್ನು ನಾನು ಇಬ್ಬರು ಒಂದೇ ಸರ್ತಿ ಬಾತ್ರೂಮ್ಗೆ ಹೋಯ್ತೀನಿ ಅಂದ್ರೆ ಹಾಗೆ ಹೋಗ್ಯಾರ ಇಬ್ಬರು. ಇನ್ನು ಅವ್ರು ಹೋಗಿ ಬರತನ ನಾನು ಈ ಕಡೆ ಎಲ್ಲ ಹುಡ್ಕೋಬೇಕು ಮನೆಗಳು ಅಂತಂದು ಹುಡುಕ್ಲತ್ತೀನಿ. ಒಂದು ಗಾದಿ ಅವೆಲ್ಲ ತೆಗ್ದು ಬೆಡ್ಶೀಟ್ ಅವೆಲ್ಲ ತೆಗ್ದು ಇನ್ನು ಮನೆ ಅದು ಹುಡ್ಕೊಂಡು ಬಂದೀನಿ. ಕಿಚನ್ದಾಗ ಹುಡ್ಕೊಂಡು ಬಂದೀನಿ, ಇನ್ನು ಹಾಲ್ನಾಗ ಹುಡುಕ್ಲತ್ತೀನಿ ಇಲ್ಲಿ. ಇನ್ನು ಇವತ್ತು ಶುಕ್ರವಾರ ಅಲ್ವಾ, ಕಂಪಲ್ಸರಿ ಶುಕ್ರವಾರ ಸ್ವಲ್ಪ ಕ್ಲೀನಿಂಗ್ ಆಯ್ತದ. ಅದು ಬಾತ್ರೂಮೇ ಆಗಲಿ ಇಲ್ಲ ಮನೆಯೇ ಆಗಲಿ ಏನೇ ಆಗಲಿ, ಮತ್ತು ಎಲ್ಲ ಅಲ್ಮಾರಿ ಆಗಲಿ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಫ್ರಿಜ್ ಆಗಲಿ ಸ್ವಲ್ಪ ಎಲ್ಲ ಸೂಟ್ಕೊಂಬರೋದು ಅದು ಮಾಡ್ತೀನಿ. ಹಾಗಾಗಿ ಇನ್ನು ಇವತ್ತು ಎಲ್ಲ ಮೂಲಿಗಳಾಗಲಿ ಮನೆಗೆ ಮ್ಯಾಗ ಧೂಳಿ ಆಗಲಿ ಅದು ಮಾಡಲಿ ಸ್ವಲ್ಪ ವೀಕ್ಲಿ ಒನ್ಸ್ ಟೈಮರ ಕಂಪಲ್ಸರಿ ಮಾಡ್ತೀನಿ. ಇನ್ನು ಫ್ಯಾನ್ ಕ್ಲೀನಿಂಗ್ ಮಾಡ್ತೀನಿ. ಹಾಗಾಗಿ ನಾ ಮ್ಯಾಗ ಹುಡ್ಕೋತಾನೆ ಮ್ಯಾಗ ನೋಡ್ದೆ ಫ್ಯಾನಿಗೆ ಧೂಳಿ ಇತ್ತಂತಂದು ಇನ್ನು ಫ್ಯಾನ್ ಭೀ ಕ್ಲೀನ್ ಮಾಡ್ಬೇಕಂತಂದು ಫ್ಯಾನಿಗೆ ಭೀ ಇದು ಮಾಡ್ಲತ್ತೀನಿ. ಹಾಗೆ ಎಲ್ಲ ಈಗ ಅಲ್ಮಾರಿ ಹಿಂದಲ್ಲಿ ಆ ಕಡೆ ಅಲ್ಲಿ ಕೆಳಗಾಲಿ ಎಲ್ಲ ಇರ್ತದಲ್ವ ಧೂಳಿ, ಹಾಗಾಗಿ ಆ ಕಡೆ ಎಲ್ಲ ಹೊಡ್ಕೊತೀನಿ. ಇನ್ನು ರಾತ್ರಿ ಊಟ ಅದು ಮಾಡ್ತೀವಲ್ವ, ಅದು ಎಲ್ಲ ನಾವು ಹೊರಗೆ ಓಡಿಸಲ್ಲ, ಅಂದ್ರೆ ಹೊರಗೆ ಹಾಕಲ್ಲ, ಹುಡುಗಿ ಒಂದು ಮೂಲೆಗೆ ತುಂಬಿಡ್ತೆ, ಅಂದ್ರೆ ಒಂದು ಮೂಲೆಗೆ ದಬ್ತೇವೆ. ಯಾಕಂದ್ರೆ ರಾತ್ರಿ ಹೊತ್ತು ಕಸ ಹೊರಗೆ ಹಾಕ್ಬಾರ್ದು ಅಂತಾರಲ್ವ, ಹಾಗಾಗಿ ಸ್ವಲ್ಪ ಮುಂಜಾನೆ ಈ ಕಡೆ ಮೂಲೆಗಿಂದು ಅದೆಲ್ಲ ಕಸ ಇರ್ತದ, ಹಾಗಾಗಿ ಅಷ್ಟು ಹುಡುಕ್ಬೇಕಂತಂದು ಫಸ್ಟು ಹುಡ್ಕೊಂಬರ್ತೀನಿ. ಮತ್ತು ಬೇಕಾದ್ರೆ ಒಂದು ಸರ್ತಿ ಅಮ್ಮಗೆ ಸ್ಕೂಲಿಗೆ ಕಳಿಸಿ ಬಂದಿದ್ಮೇಲೆ ಹುಡುಕ್ತೀನಿ. ಯಾಕಂದ್ರೆ ಕಸ ಇಟ್ಕೊಂಡು ಹೊರಗೆ ಯಾರಿಗೆ ಭೀ ಕಳಿಸ್ಬಾರ್ದು ಅಂತಾರಲ್ವ, ಹಾಗಾಗಿ ಫಸ್ಟು ಹುಡ್ಕೊಂಬಂದ ಮೇಲೆ ಹಿಂದಿನ ಕೆಲಸ ಮಾಡ್ಕೋತೀನಿ. ಇನ್ನು ಫ್ಯಾನಿಗೆಲ್ಲ ಧೂಳಿ ಆಗಿತ್ತು, ಅದು ತಿರುಗಿ ಹಾಗಾಗಿ ಅದಕ್ಕೆಲ್ಲ ಧೂಳಿ ಹೊಡ್ಕೊಂಡು ಎಲ್ಲ ಮೂಲಿಗಳಾಗಲಿ ಡೋರ್ಗಳಾಗಲಿ ಎಲ್ಲ ಧೂಳಿ ಹೊಡ್ಕೋತಾ ಇದಕ್ಕೆ ಕಸ ಹುಡುಗ್ಲತ್ತೀನಿ. ಇನ್ನು ಈ ಕಡೆ ಜಾನು ಭೀ ಬಾತ್ರೂಮ್ ಭೀ ಮುಗಿಸಿ ಹೊರಗೆ ಬ್ರಷ್ ಮಾಡಿ ಬಂದಿಳಾಕಿ. ಇನ್ನು ಅಮ್ಮಂದು ಆಕಿ ಬಾತ್ರೂಮ್ನಾಗೆ ಮಾಡ್ಲತ್ತಿಳು ಬ್ರಷು. ಇನ್ನು ಒಂದಿನ ದಿನ ಏನಾಗ್ಯದ ಅಂದ್ರೆ ಬ್ರಷ್ ಮಾಡ್ತೀನಿ ಹಾಗೆ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ಯಾಳ, ಒಂದೇ ಟೈಮಿಗೆ ಅಡ್ಡು ಆಯ್ತವ ಅಂತಂದು ಬ್ರಷ್ ಹೋಗಿ ಬಾತ್ರೂಮ್ನಾಗ ಬಿದ್ದಿತ್ತು. ಇನ್ನು ಅದಕ್ಕೆ ಹಾಗೆ ತೆಗ್ದು ಹೊರಗೆ ಬಿಟ್ಕೊಟ್ಟು ಹೊಸ ಬ್ರಷ್ ಕೊಟ್ಟಿನಿ. ಆ್ಯಕ್ಚುಲಿ ನಾವು ಸ್ಟಾಕ್ ಇಡ್ತೀನಿ ಬ್ರಷ್ಗಳು, ಮಕ್ಕಳಿಗಾಗಲಿ ನಮಗಾಗಲಿ. ಯಾಕಂದ್ರೆ ಒಂದು ಹೋಯ್ತು ಅಂದ್ರೆ ಭೀ ನಮ್ಗೆ ಮತ್ತೆ ಎಮರ್ಜೆನ್ಸಿಗೆ ಬೇಕಾಯ್ತರು ಇರ್ತದೆ ಅಂತಂದು ಕಂಪಲ್ಸರಿ ಈ ಥರ ಆಫರ್ನಾಗ ಇದ್ದು ಅಂದ್ರೆ ಒಮ್ಮೆಗೆ 5, 6 ಈ ಥರ ತಂದಿಡ್ತೀನಿ. ಮತ್ತು ಇಲ್ಲ ಮನೆಗೆ ಯಾರು ಬಂದರು ಅಂದ್ರೆ ಭೀ ಬೇಕಾಯ್ತದಲ್ವ, ಹಾಗಾಗಿ ಇನ್ನು ಆ ಕಡೆಲ್ಲ ಅವರಿಬ್ಬರು ಆಗಿತ್ತು ಆಲ್ರೆಡಿ ಎಲ್ಲ ಮಾಡೋದು. ಬಟ್ ನಿಂದ್ರಿ ನಾನು ಅಂತಂದು ಕಸ ಭೀ ಹುಡುಗಿನಲ್ವ, ಹಾಗೆ ಹೊರಗಿನ ಭೀ ಎಲ್ಲ ತೊಳ್ಕೊಂಡೆ. ಯಾಕಂದ್ರೆ ಶುಕ್ರವಾರ ಅದ ಕಂಪಲ್ಸರಿ ಎಲ್ಲ ತೊಳಿಬೇಕಂತ ಹೊರಗೆ ನೀರು ಭೀ ಹೊಂಟಿವೆ, ಹಾಗಾಗಿ ಹೊರಗಿಂದೆಲ್ಲ ತೊಳ್ಕೊಂಡು ಬಂದು ಇನ್ನು ಇಲ್ಲಿ ಬಗಾರ್ ಹಾಕ್ಲತ್ತೀನಿ. ಆ್ಯಕ್ಚುಲಿ ನೀರು ಇಟ್ಟೀನಿ ನಾನು. ಇಲ್ಲಿ ನೀರು ಇಡೋದನ್ನೇ ಏನಾಗ್ಯದಂದ್ರೆ ಒಂದು ಸ್ವಲ್ಪ ತಾಗಿದ್ಮೇಲೆ ಅಂದ್ರೆ ಕಾಯ್ಲತ್ತವ, ಅವ್ರು ಇನ್ನೂ ಬ್ರಷ್ ಮಾಡ್ಲತ್ತ. ನಂಗೆ ನೆನಪು ಹೋಗ್ಯದ ಈ ಕಡೆ ಎಲ್ಲ ಕೆಲಸ ಮಾಡ್ಕೋತಾ, ಮತ್ತು ಅದು ಬೇರೆ ಶುಕ್ರವಾರ ಅದಲ್ವ, ಹೊರಗಿಂದ ಅದು ಅದು ಮಾಡ್ಕೊತಾ ನೆನಪು ಹೋಗ್ಯದ ನನಗೆ ನೀರು ಆನ್ ಮಾಡೋದು. ಅವರಿಬ್ಬರದು ಬ್ರಷ್ ಆಯಿತು ಬಾತ್ರೂಮ್ ಆಯಿತು ಅಂದ್ರೂ ಭೀ ನೀರು ಆನ್ ಮಾಡಿದ್ದಿಲ್ಲ. ಇನ್ನು ಮನೆಗೆ ಬಂದು ಬ್ಯಾಳೆ ಕುದ್ದದಂತಂದು ನೋಡೋ ಟೈಮಿಗೆ ಗೊತ್ತಾಯಿತು, ಅವಾಗ ನೀರು ಆನ್ ಮಾಡೀನಿ. ಬಟ್ ನೀರೇನು ಕಾಯ್ದಿರಲಿಲ್ಲ, ಕಾಯ್ಲತ್ತಿವು ಆ್ಯಕ್ಚುಲಿ. ಇನ್ನು ಆ ಕಡೆ ಕಾಯ್ಲತ್ತವ ಅಂತಂದು ಈ ಕಡೆ ನಾನು ಪಲ್ಯ ಬಗಾರ್ ಹೊಡೆಯಮಂತಂದು ಬಗಾರ್ ಹಾಕ್ಲತ್ತೀನಿ. ಎಲ್ಲ ಉಳ್ಳಾಗಡ್ಡಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಬಗಾರ್ ಹಾಕಮಿ ಅಂತಂದು ಹಾಕ್ಲತ್ತೀನಿ. ಅಂದ್ರೆ ಬ್ಯಾಳೆನೇ ಬಟ್ ಗಟ್ಟಿ ಬ್ಯಾಳೆ, ಅಂದ್ರೆ ನಾವು ಖಾರ ಬ್ಯಾಳೆ ಅಂತೇವಿ, ಅದು ಮಾಡತ್ತೀನಿ. ಒಂದು ಸ್ವಲ್ಪ ಲೂಸು, ಯಾಕಂದ್ರೆ ಅಮ್ಮಗೂ ಸ್ಕೂಲಿಗೆ ಕಟ್ಕೋಬೇಕಲ್ವ. ಪೂರ್ತಿ ಗಟ್ಟಿ ಆದ್ರೆ ಮತ್ತೆ ಕುತ್ಗಿ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ಊಟ ಮಾಡ್ತಾಳಲ್ವ ಆಕಿ, ಹಾಗಾಗಿ ಆಗಲ್ಲ. ಅಂದ್ರೆ ಕುತ್ತಿಗೆಗದು ಸಿಗಿಬೀಳ್ತದೆ ಅಂತಂದು ಒಂದು ಸ್ವಲ್ಪ ನೀರು ಅಂದ್ರೆ ಕುದಿಸಿದ ಕುಕ್ಕರ್ ಇರ್ತದಲ್ವ, ಅದು ತೊಳೆದು ನೀರು ಹಾಕಿನಿ. ಇನ್ನು ಈ ಕಡೆ ಅವ್ರಿಬ್ರಿಗೆ ಭೀ ನೀರು ಒಯ್ದು ಮೈ ತೊಳೆದು ಬಂದೀನಿ. ಅಂದ್ರೆ ನೀರು ಒಯ್ಲಕ್ಕಂದ್ರೆ ಕರೆಂಟ್ ಹೋಯ್ತು, ನೀರು ಪೂರ್ತಿ ಪರ್ಫೆಕ್ಟಾಗಿ ಕಾಯ್ದಿರಲಿಲ್ಲ, ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಇನ್ನು ಇರಲಿ ಅಂತಂದು ಹೋಗಿ ಹಾಗೆ ತೊಳೆದು ಇಬ್ರಿಗೆ ಭೀ ಮೈ ತೊಳೆದು ಬಟ್ಟೆ ಹಾಕಿ ಇನ್ನು ನಾಷ್ಟ ಹಾಕಿಟ್ರಾಯ್ತು. ಒಂದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಮತ್ತು ಅವ್ರು ತಿಂತಾರಂತಂದು ಇನ್ನು ಅದು ನಾಷ್ಟ ಇಬ್ಬರಿಗೆ ಪ್ಲೇಟ್ನಾಗ ಹಾಕ್ಕೊಂಬಂದು ಅಲ್ಲಿಟ್ಟು ಅವ್ರಿಬ್ರಿಗೆ ಭೀ ಜುಟ್ಟು ಹಾಕ್ಲತ್ತೀನಿ, ಮೇರಿ ಹಾಕ್ಲತ್ತೀನಿ.
ಜಾನೊಂದು ಅವಶ್ಯಕತೆನೇ ಇಲ್ಲ. ಬಟ್ ಆಕಿ ಎದ್ದು ರೆಡಿ ಆಗೋದು, ಮೈ ತೊಳೆಯೋದು, ಬ್ರಷ್ ಮಾಡ್ಕೊಬೋದು. ಆಕಿ ಆರಾಮ್ ಒಂದು 10 ಗಂಟೆ ತನಕ ಮಲ್ಕೋಬೋದು. ಬಟ್ ಆಕಿ ಮಲ್ಕೊಂಬಲ್ಲ. ಏನು ಮಾಡ್ತಾಳೆ ಅಂದ್ರೆ ಜಾನುನ್ ಅಮ್ಮನ ಕೂಡನೇ ಎದ್ದು ಆಕಿನ ಕೂಡನೇ ಎದ್ದು ಇನ್ನು ಬ್ರಷ್ ಮಾಡಿ ಬಾತ್ರೂಮ್ಗೆ ಹೋಗಿ ಮೈ ತೊಳ್ಕೊಂಡು ಅಮ್ಮನ ಫಸ್ಟು ಡ್ರೆಸ್ ಅದು ಬಿಚ್ಚಿ ಬಾತ್ರೂಮ್ಗೆ ಹೋಯ್ತಾಳೆ ಮೈ ತೊಗೋಬೇಕಂತಂದು. ಸ್ಕೂಲಿಗೆ ಹೋಗಬೇಕು ಅದು ಮಾಡಬೇಕಂತ. ಲಾಸ್ಟ್ ಟೈಮ್ ಏನೂ ಕರ್ಕೊಂಡು ಹೋಗಿಲ್ಲ ಅಲ್ವಾ. ನಾನು ಲಾಸ್ಟ್ ಟೈಮು ನಡ್ಕೊತಾ ಹೋಗೋದಿತ್ತು, ಸ್ವಲ್ಪ ದೂರ ಇತ್ತು. ಹಾಗಾಗಿ ಆಕಿಗೇನು ಕರ್ಕೊಂಡು ಹೋಗಿರಲಿಲ್ಲ. ಈ ಸರ್ತಿ ಸ್ವಲ್ಪ ಸನಿ ಭೀ ಅದ, ಹಾಗೆ ಗಾಡಿ ಭೀ ಅದಲ್ವ. ಹಾಗಾಗಿ ಆಕಿ ಎದ್ದು ರೆಡಿ ಆಗ್ಲತ್ತಾಳ. ಪೈಲೆ ಭೀ ಎದ್ದು ರೆಡಿ ಆಯ್ತಳು, ಟಿಫಿನ್ ಮಾಡ್ತಿಳು ಆಕಿನ ಜೊತೆನೇ. ಈಕಿ ಭೀ ರೆಡಿ ಆಯ್ತಿಳು, ಟಿಫಿನ್ ಮಾಡ್ತಿಳು, ಎಲ್ಲ ಮಾಡ್ತಿಳು. ಬಟ್ ಆಕಿ ಕರ್ಕೊಂಡು ಹೋಗ್ತಿದ್ದಿಲ್ಲ. ಯಾಕಂದ್ರೆ ಬ್ಯಾಗ್ ಹಿಡ್ಕೋಬೇಕು, ನಾನೇ ಲಂಚ್ ಬ್ಯಾಗ್ ಹಿಡ್ಕೋಬೇಕು, ಇನ್ನು ಅಮ್ಮಗೂ ಸವರ್ಸ್ಬೇಕು. ಯಾಕಂದ್ರೆ ಅಮ್ಮ ಲಾಸ್ಟ್ ಟೈಮು ಸ್ವಲ್ಪ ಸಣ್ಣಕ್ಕಿದ್ದಳು, ಅಷ್ಟೊಂದು ಗೊತ್ತಾಯ್ತಿದ್ದಿಲ್ಲ. ರೋಡಿ ಮೇಲೆ ಕುಣ್ಕೋತಾ ಮಟ್ಕೋತಾ ಹೋಯ್ತಿಳು. ಹಾಗಾಗಿ ಇನ್ನು ಈಕಿಗೆ ಭೀ ಎಲ್ಲ ಅಂತ ಕರ್ಕೊಂಡು ಹೋಗ್ತಿದ್ದಿಲ್ಲ. ಈ ಸರ್ತಿ ಸ್ವಲ್ಪ ಗಾಡಿ ಅದಲ್ವ, ಹಾಗಾಗಿ ಗಾಡಿ ಮೇಲೆ ಬರ್ತಾಳೆ ಅಂತಂದು ಕರ್ಕೊಂಡು ಹೋಗ್ಲತ್ತೀನಿ. ಇನ್ನು ಅದಕ್ಕೆ ಆಕಿನ್ಕಿಂತ ಪೈಲೆ ಈಕಿನೇ ಬರ್ತಾಳೆ ರೆಡಿ ಆಗ್ಲಕ್ಕ. ಇನ್ನು ಸುಮ್ಮನೆ ಹಾಗೆ ಕರ್ಕೊಂಡು ಹೋದ್ರು ಚಂದಲ್ಲಲ್ವ, ಸ್ಕೂಲಿಗೆ ಅಲ್ಲಿ ಎಲ್ಲಿಗೆ ಅಲ್ಲಿ. ಹಾಗಾಗಿ ಆಕಿಗೆ ಭೀ ರೆಡಿ ಮಾಡ್ತೀನಿ. ಇನ್ನು ಅವರಿಬ್ರಿಗೆ ಭೀ ರೆಡಿ ಮಾಡಿ ಜುಟ್ಟು ಹಾಕಿ ರೆಡಿ ಮಾಡಿ ಮೇಲೆ ಅವರಿಬ್ಬರಿಗೆ ನಾಷ್ಟ ಕೊಟ್ಟಿನಿ. ನಾಷ್ಟ ಅವರಿಬ್ಬರು ಅವಲಕ್ಕಿ ಸುಸ್ಲ ತಿನ್ಬತ್ತಾನೆ. ಈ ಕಡೆ ಅಮ್ಮಂದು ಲಂಚ್ ಬಾಕ್ಸ್ ಹಾಕಬೇಕಂತ, ಅನ್ನ ಮಾಡಿದ್ದನ್ನ ಎಲ್ಲ ಲಂಚ್ ಬಾಕ್ಸ್ನಾಗ ಹಾಕಬೇಕಂತ ರೆಡಿ ಮಾಡ್ಲತ್ತೀನಿ. ಇನ್ನು ಅನ್ನ ಮತ್ತು ಪಲ್ಯ ಅದು ಎಲ್ಲ ಕಲಸಿ ಮಿಕ್ಸ್ ಮಾಡಿ ಆರ್ಲಕ್ಕೆ ಇಟ್ಟೀನಿ ಟೇಬಲ್ ಮೇಲೆ. ಹಾಗೆ ಈಕಿನ ಬಾಟಲ್ ಅದು ತುಂಬ್ಲತ್ತೀನಿ. ಇನ್ನು ಕರೆಂಟ್ ಹೋಗ್ಯದ ಅಂತ ಹೇಳಿನಲ್ವ, ಅಷ್ಟಾಗಿ ಕರೆಂಟ್ ಹೋಗಿತ್ತು. ಮತ್ತು ನಾನು ಪೂರ್ತಿ ಮೈ ತೊಳೆದು ಅವರಿಗೆಲ್ಲ ರೆಡಿ ಮಾಡಿ ಅದು ಮಾಡತ್ತನ ಕರೆಂಟೇ ಬಂದಿಲ್ಲ. ಲಾಸ್ಟ್ ಟೈಮಿಗೆ ಬಂತು ಲಂಚ್ ಬಾಕ್ಸ್ ಅದು ಪ್ರಿಪೇರ್ ಮಾಡೋ ಟೈಮಿಗೆ. ಇನ್ನು ಹಾಗೆ ಲಂಚ್ ಬಾಕ್ಸ್ ಆಯಿತು, ನೀರು ಎಲ್ಲ ಪ್ಯಾಕ್ ಮಾಡಿ. ಮತ್ತು ಹಾಗೆ ಸ್ನ್ಯಾಕ್ಸ್ ಸಲುವಾಗಿ ಮ್ಯಾರಿಗೋಲ್ಡ್ ಇರ್ತದಲ್ವ, ಅದ್ರದ್ದೇ ಮ್ಯಾರಿಲೈಟ್ ಅಂತ ಬಿಸ್ಕೆಟ್ಗಳು. ಬಟ್ ಇವು ಮ್ಯಾರಿಗೋಲ್ಡ್ಕನ್ನ ಸ್ವಲ್ಪ ಟೇಸ್ಟಿ ಅನ್ನಿಸ್ತವ, ಮಕ್ಳಿಗೆ ಭೀ ಚಂದ ಅನ್ನಿಸ್ತವ. ಮ್ಯಾರಿಗೋಲ್ಡ್ಕನ್ನ ಇವು ತಿಂತಾರೆ. ಹಾಗಾಗಿ ಇವು ತಂದಿದ್ದೇವೆ, ಬಟ್ ಅವ್ರು ತಿಂದಿದ್ದಿಲ್ಲ. ಎಲ್ಲ ಬೇರೆವು ಕ್ರೀಮ್ ಬಿಸ್ಕಿಟು ಆ ಬಿಸ್ಕಿಟು ನೋಡಿ ಇವು ಹಾಗೆ ಇಟ್ಟಿರು. ಈಗ ಏನು ಭೀ ಇಲ್ಲ ಅಲ್ವ ಮನ್ಯಾಗ, ಯಾವ ಬಿಸ್ಕಿಟ್ ಭೀ ಇಲ್ಲ, ಎಲ್ಲ ಖಾಲಿ ಆಗ್ಯಾವ. ಹಾಗಾಗಿ ಈಗ ಇವು ಬೇಕಂತ ಸ್ಟಾರ್ಟ್ ಮಾಡ್ಯಾರ. ಅದ್ರ ಸಲುವಾಗಿ ಇವತ್ತು ಮ್ಯಾರಿಲೈಟ್ ಬಿಸ್ಕೆಟ್ ಹಾಕಿ ರೆಡಿ ಮಾಡಿ ಆಕಿಗೆ ಹೋಗಿ, ಮತ್ತು ಅವರಿಬ್ಬರು ಊಟ ಮಾಡಿದ್ಮೇಲೆ ಹೋಗಿ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದೀನಿ ನಾನು. ಇನ್ನು ಬಿಟ್ಟು ಬಂದು ನಾನು ಸ್ವಲ್ಪ ಎಕ್ಸಸೈಸ್ ಅದು ಮಾಡ್ಕೊಂಡಿದ್ಮೇಲೆ ಇನ್ನು ನಾನು ಮಾಡ್ಕೊಳತ್ತೀನಿ. ನಾನು ಜಾನು ಏನಂತ ನನಗೂ ಡ್ಯಾನ್ಸ್ ಹಚ್ಕೊಡು ಅದು ಹಚ್ಕೊಡು ಅಂತಂದಾಕಿ ಶುರು ಮಾಡ್ತಾಳೆ. ನಾಗಿನ್ನ ಟಿ ವಿ ಹಚ್ಕೊಂಡು ಕುಂತ ಅಂದ್ರೆ ಆಗೋಯ್ತು. ಆಕಿಗೆ ಒಟ್ಟು ನೀ ನೋಡಬೇಡ, ನನಗೆ ಡ್ಯಾನ್ಸ್ ಹಚ್ಕೊಡು ಇಲ್ಲ ರೈಮ್ಸ್ ಹಚ್ಕೊಡು ಅಂತ. ಈಗೀಗರಕ್ಕಿಂದು ಡ್ಯಾನ್ಸ್ ಹುಚ್ಚು ತೋಲು ಹಿಡ್ದದ. ಮೊನ್ನೆ ಊರಿಗೆ ಹೋಗಿದ್ದೇವಲ್ವ ನಾವು, ಅಲ್ಲೆಲ್ಲ ಡ್ಯಾನ್ಸು ಅಂದ್ರೆ ನಮ್ಮದು ಮಾಮನ ಮಗ ಡ್ಯಾನ್ಸ್ ಮಾಡೋದು ನೋಡಿ, ಅವಂದು ಇವಂದು ಈಕಿಂದು ಭಾಳ ಜಾಸ್ತಿ ಫ್ರೆಂಡ್ ಅಂತ ಇಬ್ಬರಿಗೆ. ಹಾಗಾಗಿ ಅವ ಡ್ಯಾನ್ಸ್ ಮಾಡೋದು ನೋಡಿ ಈಕಿ ಭೀ ಡ್ಯಾನ್ಸ್ ಮಾಡಿ 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 ಈಗ ಮನೆಗೆ ಬಂದಿದ್ದು ಹಿಡ್ದು ಇಲ್ಲಿಗೆ ಬಂದ್ರು ಭೀ ಡ್ಯಾನ್ಸ್ ಬಿಡಲೇ ಆಗಿಳು. ಇನ್ನು ಡ್ಯಾನ್ಸ್ನಾಗ ಆದ್ರೂ ಭೀ ಶೇಕಿ ಸಾಂಗ್ ಅದಲ್ವ ಹಿಂದಿ, ಅದು ಒಂದು, ಮತ್ತು ತೆಲುಗು ಒಂದು ಡ್ಯಾನ್ಸು. ಎರಡೂ ಡ್ಯಾನ್ಸ್ ಅಂದ್ರೆ ಆಕಿ ಓಟ್ ಹುಚ್ಚು. ಯಾರು ಫೋನ್ನಾಗ ಹಚ್ಚರು ಭೀ ಇಲ್ಲ, ಫೋನ್ ತೊಗೊಂಡು ಆಕಿ ಭೀ ಹಾಗೆ ನೋಡ್ಕೊತಾ ಮಟ್ಕೋತಾ ಎಲ್ಲ ಹಚ್ಚಿ ಇಟ್ಟು ಹಾಗೆ ಡ್ಯಾನ್ಸ್ ಮಾಡ್ತಾಳೆ. ಆ ಥರ ಹುಚ್ಚು ಹಿಡ್ದದ ಆಕಿಗೆ. ಹಾಗಾಗಿ ನಾನು ಡ್ಯಾನ್ಸ್ ನಾನು ಹಚ್ಕೊಟ್ಟು ಈ ಕಡೆ ನಮ್ಮದು ಸ್ವಲ್ಪ ಬಾತ್ರೂಮ್ದು ಕೆಲಸ ಅದು ಎಲ್ಲ ಇತ್ತು. ಇನ್ನು ಕಿಚನ್ದಾಗೆಲ್ಲ ಕ್ಲೀನ್, ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಆ ಕಡೆ ಆಕಿಗೆ ಹಚ್ಕೊಟ್ಟು ಆ ಕಡೆ ಹೋಗಿ ಕಿಚನ್ದಾಗ ಕೆಲಸ ಮಾಡ್ಲತ್ತಿದ್ದ. ಇನ್ನು ಅದು ನಾನು ಮೊಬೈಲ್ ಆನ್ ವಿಡಿಯೋ ಸ್ಟಾರ್ಟ್ ಮಾಡಿನಲ್ವ, ನೆಟ್ಟು ಹೋಗ್ಯದ. ಹಾಗಾಗಿ ವೈಫೈ ಕನೆಕ್ಟ್ ಹೋಗ್ಯದ. ಹಾಗಾಗಿ ಆಕಿ ಆ ಕಡೆ ಈ ಕಡೆ ತಿರುಗ್ಲತ್ತಿವಳು. ಇನ್ನು ಆಕಿ ತಿರುಗಲಕ್ಕಂತಂದು ನಾನು ಟ್ರೈ ಮಾಡ್ದೆ. ಒಂದು ಸ್ವಲ್ಪ ಹೊತ್ತು ಬರಲ್ಲ ಹೋಯ್ತು. ಯಾಕಂದ್ರೆ ವೀಡಿಯೋ ಆನ್ ಇತ್ತು ಅಂದ್ರೆ ಟಿ ವಿ ಅಷ್ಟೊಂದು ಬರಲ್ಲ. ಒಂದೊಂದು ಸರ್ತಿ 4G ಇತ್ತು ಅಂದ್ರೆ ಅದ್ರ ಭೀ ಬರಲ್ಲ. ಹಾಗಾಗಿ ಇನ್ನು ಇರಲ್ಲ ಯಾಕಂತಂದು ನಾನು ಮನೆ ಅದು ಸುಟ್ಕೊಂಡು ಬರ್ಲತ್ತೀನಿ. ಅಂದ್ರೆ ಶುಕ್ರವಾರ ಅದಲ್ವ, ಹಾಗಾಗಿ ಇನ್ನು ಶುಕ್ರವಾರ ಅಂತೇನಿಲ್ಲ, 2 ಡೇಸ್ಗೊಂದು ಸರ್ತಿ ಸೂಟೇ ಬೇಕಾಯ್ತದೆ. ಯಾಕಂದ್ರೆ ಮಕ್ಕಳು ಓಡಾಡೋದೇ ಇಷ್ಟರಾಗೆ, ಇನ್ನು ಇಷ್ಟರಾಗೆ ಓಡಾಡ್ತಾರೆ. ಮತ್ತು ಅದ್ರಾಗೆ ಕೂಡೋದು, ಅದ್ರಾಗೆ ಹೇಳೋದು ಅದ್ರಾಗ ಇರ್ತದಲ್ವ. ಹಾಗಾಗಿ ಕಂಪಲ್ಸರಿ 2 ಡೇಸ್ಗೊಂದು ಸರ್ತಿ ಸೂಟೇ ಬೇಕು. ಇನ್ನು ಅಮಾಸೆ ಹುಣ್ಣಿ ಮತ್ತು ಶುಕ್ರವಾರ ಇತ್ತಂದ್ರೆ ಕಂಪಲ್ಸರಿ ಎಲ್ಲ ಸೂಟ್ಕೊಂಡು ಬರ್ತೀನಿ. ಹಾಗಾಗಿ ಸೂಟ್ಕೊಂಡು ಬಂದ. ಇನ್ನು ಸೂಟ್ಕೊಂಬಂದು ಚಹಾ ಅದು ಹಾಲು ತಂದು ಇವತ್ತು ನಾನು ಚಹಾ ಕುಡಿತೀನಲ್ವ, ನಾಷ್ಟ ಮಾಡಲ್ಲಲ್ವ. ಹಾಗಾಗಿ ಇನ್ನು ಒಂದು ಕಪ್ ಚಹಾ ಕುಡ್ದು ಇಲ್ಲಿ ಅಂದ್ರೆ ಬಾಜು ಮನೆಗ ಒಬ್ಬರು ಫ್ರೆಂಡ್ ಇರ್ತಾರೆ, ಅವ್ರದ್ದು ಮಗಳಿಗೆ ಮೆಹಂದಿ ಹಾಕೋದಿತ್ತು. ಅಂದ್ರೆ ಅವರು ಓಣಿ ಫಂಕ್ಷನ್ ಮಾಡ್ಲತ್ತಾರ. ಹಾಗಾಗಿ ಅವ್ರ ಮಗಳಿಗೆ ಮೆಹಂದಿ ಹಾಕೋದಿತ್ತು. ಮೆಹಂದಿ ಹಾಕಿ ಬಂದ ಸಲುವಾಗಿ ನಾನು ಸ್ನಾನ ಏನೂ ಮಾಡಿರಲಿಲ್ಲ. ಹಾಗೆ ಹೋಗಿ ಫಸ್ಟ್ ಮೆಹಂದಿ ಹಾಕಿ ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಲತ್ತೀನಿ. ಯಾಕಂದ್ರೆ
ಯಾಕಂದ್ರೆ ಶುಕ್ರವಾರ ಅದ ಮತ್ತು ಮೆಹಂದಿ ಅದೆಲ್ಲ ಹಾಕಿ ಬಂದ ಮೇಲೆ ಸ್ನಾನ ಅಂದ್ರೆ ಪೈಲೇನೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಯಾಕೆ ಹೋಗ್ಲಿ ಅವ್ರ ಮನೆಗೆ ಅಂತಂದು ಫಸ್ಟ್ ಮೆಹಂದಿ ಹಾಕಿ ಬಂದೆ. ಒಂದು 12 ಗಂಟೆ ಹಂಗಾಗಿತ್ತು. ನಾನು 10:30 11ಕ್ಕೆ ಹಂಗೆ ಹೋಗಿದ್ದೆ. 12 ಗಂಟೆಗೆ ಹಂಗಾಗಿತ್ತು ನಾನು ಪೂಜೆ ಮಾಡ್ಲಕ್ಕಂದ್ರೆ ಬಂದು ಸ್ನಾನ ಮಾಡಿಕೊಂಡು ಇನ್ನು ಮತ್ತು ಪೂಜೆ ಅದು ಮಾಡ್ಲಕ್ಕೆ. ಇನ್ನು ಇವತ್ತು ಸ್ವಲ್ಪ ಶುಕ್ರವಾರ ಅಲ್ವಾ, ಹಾಗಾಗಿ ಇನ್ನು ದೀಪ ಒಂದು 2 ದಿನದ ಹಿಡಿದು ತೊಳಿಬೇಕು ಅಲ್ಲತ್ತಿದ್ದ, ಬಟ್ ಆಗಿರಲಿಲ್ಲ. ಇವತ್ತು ಶುಕ್ರವಾರ ಅದ, ಹೆಂಗೆ ಭೀ ಕ್ಲೀನಿಂಗ್ ಅದು ಮಾಡ್ಕೋಬೇಕಲ್ವ, ಅಂದ್ರೆ ದೇವ್ರದ್ದು ಫೋಟೋ ಎಲ್ಲ ತೊಳಿತೀನಿ ನಾನು. ಹಾಗಾಗಿ ಅವೆಲ್ಲ ತೊಳೆದ್ರಾಯ್ತು. ದೀಪಗಳು ಮತ್ತು ಗಂಟೆ ಅವೆಲ್ಲ ಅವಲ್ವ ನಂಬಲ್ಲಿ, ಅವೆಲ್ಲ ತೊಳಿಬೇಕಂತಂದು ಪಿತಾಂಬರ್ಲಿಂತ ಅವೆಲ್ಲ ತೊಳಿಲತ್ತೀನಿ. ಇನ್ನು ದೇವ್ರ ಬಲ್ಲಿಂದ ತೆಮ್ಗಿ ಅದು ಆ್ಯಕ್ಚುಲಿ ಇಲ್ಲೆಲ್ಲ ಅಂತಾರೆ ಶುಕ್ರವಾರ ದಿನ ದೇವ್ರದ್ದು ಫೋಟೋಗಳಲ್ಲಿ ಏನು ಭೀ ತೊಳಿಬಾರ್ದು. ಬೇಕು ಅಂದ್ರೆ ಅದ್ರದ್ದು ಹಿಂದಿನ ದಿನ ಗುರುವಾರ ದಿನವೇ ಎಲ್ಲ ತೊಳೆದಿಟ್ಕೊಂಡು ಪೂಜೆ ಮಾಡಿ ಇನ್ನು ಶುಕ್ರವಾರ ದಿನ ಓನ್ಲಿ ದೀಪ ಹಚ್ಚಬೇಕು, ತೆಮ್ಗಿ ನೀರದು ತುಂಬಿಡಬೇಕು, ಇನ್ನು ಕಳ್ಸೋದು ಇದ್ರೆ ಭೀ ಅದು ಇಡಬೇಕು ಅಂತಾರೆ. ಬಟ್ ಆ ಥರ ಮಾಡೋರು ಅವತ್ತಿಂದು ದಿನ ಶುಕ್ರವಾರ ಪೂಜೆ ಮಾಡಿದ್ದೇವೆ ಅಂತ ಅನಿಸಲ್ಲ. ಹಾಗಾಗಿ ಈ ಥರ ಮಾಡ್ತೀನಿ. ಒಂದು ಥೋಡೆ ದಿನ ಒಂದು 2 ವಾರ ನೋಡೀನಿ ಶುಕ್ರವಾರ ದಿನ ಅದೇ ಅವ್ರು ಹೇಳಿದಪ್ಲೇ ಮಾಡ್ಬೇಕಂತ. ಬಟ್ ಅದು ಶುಕ್ರವಾರ ಅಂತ ಅನಿಸಲೇ ಆಗಿತ್ತು. ಯಾಕಂದ್ರೆ ನಾನು ಶುಕ್ರವಾರ ಬೇರೆ ಉಪವಾಸ ಇರ್ತೀನಲ್ವ, ಸ್ವಲ್ಪ ಶುಕ್ರವಾರ ದಿನ ಕಂಪಲ್ಸರಿ ನಾನು ಎಲ್ಲೇ ಇರಲಿ ಎಲ್ಲೇ ಬಿಡಲಿ ಎಲ್ಲಿ ಹೋದ್ರೂ ಭೀ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ. ಇಲ್ಲ ಇಲ್ಲೇ ಇರಲಿ ಇಲ್ಲಿದ್ದರೂ ಭೀ ನಾನೇ ಮಾಡ್ತೀನಿ. ಊರಾಗ ಹೋದ್ರೆ ಭೀ ಕಂಪಲ್ಸರಿ ಡೈಲಿ ಮಾಡಲ್ಲ ಹೋದ್ರೆ ಭೀ ಇತ್ತು, ಶುಕ್ರವಾರ ದಿನ ಕಂಪಲ್ಸರಿ ಮಾಡ್ತೀನಿ. ಹಾಗಾಗಿ ಇನ್ನು ಪೂಜೆ ಅಂತ ಅನಿಸುತ್ತಾ ಆ ಥರ ಮಾಡೀನಿ. ಅಂದ್ರೆ ಗುರುವಾರ ದಿನ ಮಾಡಿ ಎಲ್ಲ ಫೋಟೋಗಳೆಲ್ಲ ತೊಳೆದಿಟ್ಕೊಂಡು ಶುಕ್ರವಾರ ದಿನ ಓನ್ಲಿ ಅಂದ್ರೆ ದೀಪ ಹಚ್ಚಿ ತೆಮ್ಗಿ ತುಂಬಿಟ್ರೆ ಆಗೋಯ್ತು ಅಂತಂದು ಮಾಡ್ದೆ ಒಂದು 2 ವಾರ. ಬಟ್ ಅದು ಯಾಕೋ ನನಗೆ ಒಪ್ಪಲ್ಲೋಯ್ತು. ಹಾಗಾಗಿ ನಾನು ಮತ್ತೆ ಶುಕ್ರವಾರ ಎಲ್ಲ ದೇವ್ರುಗಳಿಗೆಲ್ಲ ತೊಳ್ಕೊಂಡು ಅದು ಮಾಡಿ ಪೂಜೆ ಮಾಡೋದು ಸ್ಟಾರ್ಟ್ ಮಾಡೀನಿ. ಬಟ್ ಅಂತಾರೆ ಶುಕ್ರವಾರ ದಿನ ಇಲ್ಲೆಲ್ಲ ಅಂದ್ರೆ ನಮ್ಮದು ಬಾಜು ಅದೆಲ್ಲ ಅಲ್ಲತ್ತರ ಶುಕ್ರವಾರ ದಿನ ನಾವು ಹಿಂಗೆ ಮಾಡ್ತೀವಿ ಅಂದ್ರೆ ಶುಕ್ರವಾರ ದಿನ ತೊಳೆಯಲೇವಿ ಏನಿಲ್ಲ, ಅದಕ್ಕಿಂತ ಮುಂಚೆ ದಿನ ಇಲ್ಲ, ಅದು ಆಗಿನ ಮೇಲೆ ತೊಳಿತೇವಂತ. ಅದು ಕರೆಕ್ಟೋ ಗೊತ್ತಿಲ್ಲ, ಬಟ್ ನನಗೆ ಹೆಂಗೆ ಅನ್ನಿಸ್ತು ಹಂಗೆ ಮಾಡ್ತೀನಿ. ಇನ್ನು ನಮ್ಮ ಮನೆಗಂತೂ ಕಂಪಲ್ಸರಿ ನಮ್ಮ ಮಾಮಿಯವರೆಲ್ಲ ಡೈಲಿ ದೇವ್ರುಗಳು ತೊಳೆದು ಪೂಜೆ ಮಾಡ್ತೇವೆ ಅಲ್ಲಾದ್ರೂ ಭೀ. ಹಾಗಾಗಿ ನಾನು ಅದೇ ಪಾಲಿಸ್ತೇವೆ. ಬಟ್ ನಮ್ಮ ಮನೆಯವ್ರು ಮಾಡೋರು ಅಂದ್ರೆ ಅವ್ರು ಡೈಲಿ ದೀಪ ಹಚ್ಚಿ ತೆಮ್ಗಿ ತುಂಬಿಟ್ಟು ಅಗರಬತ್ತಿ ಹಚ್ಚಿಬಿಡ್ತಾರೆ. ನಾನು ಅಂದ್ರೆ ಪೂರ್ತಿ ಪರ್ಫೆಕ್ಟ್, ನಾನು ಪೂಜೆ ಮಾಡಿದಪ್ಲೇ ಆಗ್ಬೇಕಂದ್ರೆ ಎಲ್ಲ ದೇವ್ರುಗಳದು ತೊಳೆದು ಮಾಡ್ತೀನಿ. ಇನ್ನು ದೇವ್ರುಗಳಿಗೆಲ್ಲ ತೊಳೆದು ಎಲ್ಲ ಹೂವು ಅದು ಎಲ್ಲ ನಾನು ಪೈಲೇನೆ ತಂದು ಹೂವು ತರ್ಲಕ್ಕೆ ಹೋದಾಗೆ ಅವ್ರು ಸ್ವಲ್ಪ ಮೆಹಂದಿ ಹಾಕಂದು ಸಲುವಾಗಿ ಇನ್ನು ಹೂವು ತಂದಿಟ್ಟು ಚಾದು ಮಾಡ್ಕೊಂಡು ಕುಡ್ದೇ ಹೋಗಿದ್ದ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂದ್ರೆ ಹೂವು ಭೀ ಸಿಗಲ್ಲವು. ಹಾಗಾಗಿ ಇನ್ನು ದೇವರಿಗೆಲ್ಲ ಹೂವು ಏರಿಸಿ ಇನ್ನು ದೀಪ ಅದು ಹಚ್ಚಿ ಅಗರಬತ್ತಿ ಹಚ್ಚಿ ಇನ್ನು ಕಂಪಲ್ಸರಿ ನಾ ಪೂಜೆ ಮಾಡ್ದೆ ಅಂದ್ರೆ ನಾನು ತಾಳಿ ಪೂಜೆ ಕಂಪಲ್ಸರಿ ಮಾಡ್ಕೋತೀನಿ. ತಾಳಿ ಪೂಜೆ ಮಾಡಿಕೊಂಡು ಇನ್ನು ಇವತ್ತು ದೇವ್ರಿಗೆ ಗಲ್ಲೆ ಹಾಕ್ತೀವಿ. ಹಾಗಾಗಿ ಗಲ್ಲೆ ಅದು ತಂದು ರೊಕ್ಕ ಅದು ತಂದು ಪೂಜೆ ಮಾಡಿ ಗಲ್ಲೆ ಹಾಕ್ಲತ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್.